ಮಂಗಳೂರಿನ ಕಟ್ಟರ್ ಹಿಂದುತ್ವವಾದಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರಿಗೆ ಸದ್ಯಕ್ಕೆ ಬೇಲ್ ಸಿಗೋ ಹಾಗೆ ಕಾಣ್ತಾ ಇಲ್ಲ. ಕೊನೆಗೂ ದೂರುದಾರರಿಗೆ ಭಾರಿ ಜಯ. ಭಟ್ಟರಿಗೆ ಸದ್ಯಕ್ಕಿಲ್ಲ ಬೇಲ್. ಜಾಮೀನು ಅರ್ಜಿ ವಿಚಾರಣೆ ಡಿಸೆಂಬರ್ 5ಕ್ಕೆ ಮುಂದೂಡಿಕೆಯಾಗಿದೆ. ದೂರುದಾರರಿಗೆ ಭಾರಿ ಜಯ. ಕಲ್ಲಡ್ಕ ಪ್ರಭಾಕರ್ ಭಟ್ಟರಿಗಿಲ್ಲ ಸದ್ಯಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಡಿಸೆಂಬರ್ 5ಕ್ಕೆ ಮುಂದೂಡಿಕೆಯಾಗಿದೆ. BNSS 338 339 ಅಡಿ ಅವಕಾಶ ಕೋರಿ ಸಲ್ಲಿಸಿದ್ದ ಅರ್ಜಿ ಪುರಸ್ಕೃತಗೊಂಡಿದೆ. ಈಶ್ವರಿ ಪದ್ಮುಂಜ ಅವರ ವಕೀಲರಾದ ಸತೀಶನ್ ಸಲ್ಲಿಸಿದ್ದ ಅರ್ಜಿ ಅದು ಪುತ್ತೂರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಂದ ಪುರಸ್ಕೃತಗೊಂಡಿದೆ. 338 339 ಅರ್ಜಿ ಪುರಸ್ಕೃತಗೊಂಡಿರುವುದರಿಂದ ಸಿಗೋ ಅವಕಾಶ ಏನು ಅಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ವಾದ ಮಂಡಿಸುವ ಅವಕಾಶ ಗಿಟ್ಟಿಸಿಕೊಂಡಂಗಾಗುತ್ತೆ ಅರ್ಜಿದಾರರಿಗೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 5ಕ್ಕೆ ಮುಂದೂಡಿಕೆ ಮಾಡಿದ ನ್ಯಾಯಾಧೀಶರು. ಹಾಗಾದ್ರೆ ಈ ಪ್ರಕರಣ ಇಷ್ಟು ಗಂಭೀರತೆ ಪಡೆದುಕೊಳ್ಳೋದಕ್ಕೆ ಕಾರಣ ಏನು? ಪ್ರತಿ ಪ್ರಕರಣದಲ್ಲೂ ಹೂ ಕಿತ್ತಂತೆ ಸಿಗುತ್ತಿದ್ದ ಜಾಮೀನು ಈ ಪ್ರಕರಣದಲ್ಲಿ ಯಾಕೆ ಸದ್ಯಕ್ಕೆ ಸಿಗ್ತಾ ಇಲ್ಲ? ಪುತ್ತೂರಿನಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಖ್ಯ ಅತಿಥಿಯಾಗಿ ಹೋಗಿದ್ರು. ಆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳೆಯರ ವಿರುದ್ಧ ನಿಂದನಾತ್ಮಕವಾದ ಪದಪ್ರಯೋಗ ಮಾಡಿದ ಪ್ರಕರಣ ಇದು. ಕಲ್ಲಡ್ಕ ಭಟ್ ಸೇರಿ ಕಾರ್ಯಕ್ರಮ ಆಯೋಜಕರ ವಿರುದ್ಧವೂ BNS ಸೆಕ್ಷನ್ 79 196 ಹೀಗೆ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. 79 196 299 302 ಹಾಗೂ 3/5 ಅಡಿಯಲ್ಲಿ FIR ದಾಖಲಾಗಿತ್ತು. ನೋಡಿ 13 ಪ್ರಕರಣ ಇವರ ವಿರುದ್ಧ ದಾಖಲಾಗಿದೆ. ವಿವಾದಾತ್ಮಕ ಹೇಳಿಕೆ ಪ್ರಕರಣ. ಈ ಹಿಂದೆ ಪುತ್ತೂರಿನಲ್ಲಿ ಪದ್ಮುಂಜ ದಾಖಲು ಮಾಡುವುದಕ್ಕೂ ಮೊದಲು ಶ್ರೀರಂಗಪಟ್ಟಣದಲ್ಲೊಂದು ಪ್ರಕರಣ ದಾಖಲಾಗಿತ್ತು. ಅಲ್ಲವರು ಮಾಡಿದ್ದ ಭಾಷಣ ಏನು? ನರೇಂದ್ರ ಮೋದಿ ಅವರು ಮುಸ್ಲಿಂ ಯುವತಿಯರಿಗೆ ವಿವಾದಾತ್ಮಕ ಹೇಳಿಕೆ, ಮುಸ್ಲಿಂ ಮಹಿಳೆಯರ ವಿರುದ್ಧ. ಪುತ್ತೂರಿನಲ್ಲಿ ದೀಪೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಹಡಿಬೇಕು ಅಂತ ಹೇಳಿ ಅತ್ಯಂತ ನಿಂದನಾತ್ಮಕವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾದ್ರೆ ಈ ಪ್ರಕರಣ ಇಷ್ಟು ಗಂಭೀರ ಸ್ವರೂಪ ಪಡೆದುಕೊಳ್ಳೋದಕ್ಕೆ ಕಾರಣ ಏನು? ಪ್ರತಿ ಪ್ರಕರಣದಲ್ಲೂ ಹೂಕಿತ್ತಂತೆ ಜಾಮೀನು ಪಡೆದುಕೊಳ್ತಾ ಇದ್ದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ಟರಿಗೆ ಈ ಪ್ರಕರಣದಲ್ಲಿ ಯಾಕೆ ಆಂಟಿಸಿಪೇಟರಿ ಬೇಲ್ ಸಿಗ್ತಾ ಇಲ್ಲ, ಅರ್ಥಾತ್ ನಿರೀಕ್ಷಣಾ ಜಾಮೀನು ಸಿಗ್ತಾ ಇಲ್ಲ? ಈ ಪ್ರಕರಣದ ಸಾರಾಂಶ ಏನು? ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಳಿಗೆ ಎಂಬಲ್ಲಿ ಆಯೋಜನೆ ಮಾಡಿದ್ದ ದೀಪದ ಉತ್ಸವ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡಿದ್ದಾರೆಂದು ಆರೋಪಿಸಿ ಜನವಾದಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮುಂಜರವರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಅದರಂತೆ ಪ್ರಭಾಕರ್ ಭಟ್ ಮತ್ತು ದೀಪೋತ್ಸವ ಕಾರ್ಯಕ್ರಮ ಆಯೋಜಕರ ವಿರುದ್ಧ ಪೊಲೀಸರು BNS 2023 ಅದರ ಸೆಕ್ಷನ್ 79 196 299 302 ಹಾಗೂ 3/5 ಅಡಿಯಲ್ಲಿ FIR ದಾಖಲು ಮಾಡಿಕೊಂಡಿದ್ರು. ಆರೋಪಿ ಪ್ರಭಾಕರ್ ಭಟ್ ಬಂಧನದ ಭೀತಿಯಿಂದ ಪುತ್ತೂರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಕ್ಟೋಬರ್ 27ನೇ ತಾರೀಕು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಮಧ್ಯಂತರ ಆದೇಶ ನೀಡಿ ಪೂರ್ಣ ಪ್ರಮಾಣದ ವಿಚಾರಣೆ ಮತ್ತು ನಿರೀಕ್ಷಣಾ ಜಾಮೀನು ಸಂಬಂಧ ಆದೇಶವನ್ನು ಅಕ್ಟೋಬರ್ 29ನೇ ತಾರೀಕಿಗೆ ಮುಂದೂಡಿಕೆ ಮಾಡಿತ್ತು. ಇನ್ನು ಅಕ್ಟೋಬರ್ 29ನೇ ತಾರೀಕು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ದೂರುದಾರರಾಗಿದ್ದ ಈಶ್ವರಿ ಪದ್ಮುಂಜ ಪರ ಹಿರಿಯ ವಕೀಲ ಸತೀಶನ್ ಅವರು ಆರೋಪಿ ಪ್ರಭಾಕರ್ ಭಟ್ ಬಂಧನದಿಂದ ರಕ್ಷಣೆ ಪಡೆಯಲು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಪ್ರಭಾಕರ್ ಭಟ್ ಜಾಮೀನು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ವೇಳೆ ಅಗತ್ಯವಾದ ವಿಚಾರಗಳನ್ನು ನ್ಯಾಯಾಲಯದಿಂದ ಮರೆಮಾಚಿದ್ದಾರೆ. ಅದರ ಫಲವಾಗಿ ಅವರಿಗೆ ತಾತ್ಕಾಲಿಕ ರಕ್ಷಣೆ ದೊರೆತಿದೆ. ಹಾಗಾಗಿ ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಪರವಾಗಿ ಆರೋಪಿ ಪ್ರಭಾಕರ್ ಭಟ್ ಜಾಮೀನು ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಸಲು ಮತ್ತು ವಾದ ಮಾಡೋದಕ್ಕೆ ಅವಕಾಶ ಕೊಡಬೇಕು ಎಂದು ಅರ್ಜಿಯಲ್ಲಿ ವಾದ ಮಾಡಿದ್ರು. ಈ ಪ್ರಕರಣದ ಒಟ್ಟು ಸಾರಾಂಶನ ಹೇಳ್ತಾ ಇದ್ದೀನಿ. ಹಿರಿಯ ವಕೀಲ ಸತೀಶನ್ ಹಾಕಿರುವ BNSS ಸೆಕ್ಷನ್ 338 ಮತ್ತು 339 ಅರ್ಜಿಗೆ ತಕರಾರು ಸಲ್ಲಿಸಲು ಅಂದು ಪ್ರಕರಣವನ್ನು ನವೆಂಬರ್ 4ಕ್ಕೆ ಮುಂದೂಡಲಾಗಿತ್ತು. ಅವತ್ತಿನ ದಿನ ಮುಂದೂಡಿಕೆ ಮಾಡಿದ್ರು. ಈ ನವೆಂಬರ್ 4ನೇ ತಾರೀಕು ಅಂದ್ರೆ
ಕಳೆದ ತಿಂಗಳು ವಕೀಲ ಸತೀಶನ್ ಹಾಕಿರುವ ಅರ್ಜಿಯ ವಿಚಾರಣೆ ನಡೆಯಲಿಲ್ಲ. ಅವತ್ತು ವಿಚಾರಣೆ ನಡೆಯಲಿಲ್ಲ. ಬದಲಾಗಿ ಅಂದು ಸರ್ಕಾರಿ ವಕೀಲರು ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಂದು ವಿಚಾರಣೆಯನ್ನು ನವೆಂಬರ್ 10ನೇ ತಾರೀಕಿಗೆ ಮುಂದೂಡಲಾಗಿತ್ತು. ನವೆಂಬರ್ 4ಕ್ಕೂ ಕೂಡ ಆಗಲಿ. ನೋಡಿ, ಇವರ ವಿರುದ್ಧ ಈ ಹಿಂದೆ ದಾಖಲಾಗ್ತಾ ಇದ್ದಂತಹ ಪ್ರಕರಣಕ್ಕೆ ಹೂ ಕಿತ್ತಂಗೆ ಇವರು ನಿರೀಕ್ಷಣಾ ಜಾಮೀನು ತಗೊಬರ್ತಾ ಇದ್ರು. ಈ ಪ್ರಕರಣದಲ್ಲಿ ಹಂಗಾಗಲಿಲ್ಲ. 2-3 ಬಾರಿ ಮುಂದೂಡಿಕೆ ಆಯಿತು. ನವೆಂಬರ್ 10ರಂದು ದೂರುದಾರರಾಗಿದ್ದ ಈಶ್ವರಿ ಪದ್ಮುಂಜ ಅವರ ವಕೀಲರು ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿಗೆ ಸಂಬಂಧಿಸಿ 16 ಪುಟಗಳ ಸುದೀರ್ಘ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು. ಆ ಬಳಿಕ ದೂರುದಾರರಿಗೆ ಯಾವ ಕಾರಣಕ್ಕೆ BNSS ಸೆಕ್ಷನ್ 338, 339 ಅಡಿ ಅವಕಾಶ ಕೊಡಬೇಕು ಎಂಬ ಸತೀಶನ್ ಅವರ ವಾದವನ್ನು ಮಂಡಿಸಿದ್ರು. ಸತೀಶನ್ ಅವರ ವಾದ ಆಲಿಸಿ ನ್ಯಾಯಾಲಯವು ಪ್ರಕರಣವನ್ನು ನವೆಂಬರ್ 15ಕ್ಕೆ ಮುಂದೂಡಿತ್ತು. ವಕೀಲ ಸತೀಶನ್ ಅವರ BNSS ಸೆಕ್ಷನ್ 338, 339 ಅಡಿ ಅರ್ಜಿಯ ವಾದವನ್ನು ಸುದೀರ್ಘ ಮಾಡಿಸಿದ್ದರ ಫಲವಾಗಿ ನವೆಂಬರ್ 15, ನವೆಂಬರ್ 17, ನವೆಂಬರ್ 19, ನವೆಂಬರ್ 27ರಂದು ನ್ಯಾಯಾಲಯವು ಈ ಸಂಬಂಧ ಆದೇಶ ನೀಡಲಾಗಲಿಲ್ಲ. ಈ 4 ದಿನಾಂಕಗಳಲ್ಲಿ ಆದೇಶ ಸಿದ್ಧಗೊಂಡಿಲ್ಲ ಎಂದು ನ್ಯಾಯಾಧೀಶರು ಡೈಲಿ ಆರ್ಡರ್ನಲ್ಲಿ ನಮೂದಿಸಿ ಪ್ರಕರಣವನ್ನು ಡಿಸೆಂಬರ್ 2ಕ್ಕೆ ಮುಂದೂಡಿದರು. ಡಿಸೆಂಬರ್ 2ರಂದು ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಅವರ ವಕೀಲರಾಗಿರುವ ಸತೀಶನ್ ಅವರು ಸಲ್ಲಿಸಿರುವ BNSS ಸೆಕ್ಷನ್ 338 ಮತ್ತು 339 ಅರ್ಜಿಯನ್ನು ಪುರಸ್ಕರಿಸಲಾಗಿದೆ. ಹಾಗಾದರೆ ಈ ಅರ್ಜಿ ಪುರಸ್ಕಾರ ಆದರೆ ದೂರುದಾರರಿಗೆ ಏನು ಲಾಭ ಅಂತ ನೀವು ಕೇಳಬಹುದು. ದೂರುದಾರರಿಗೆ ಆಗಬಹುದಾದ ಲಾಭ ಏನು ಅಂದರೆ, ಈ ಪ್ರಕರಣದ ಮುಖ್ಯ ಆರೋಪಿಯಾಗಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ವಾದ ಮಂಡಿಸೋದಕ್ಕೆ ದೂರುದಾರರಿಗೆ ಅವಕಾಶ ಸಿಗುತ್ತೆ. ಅಂದರೆ ಆಂಟಿಸಿಪೇಟರಿ ಬೇಲ್ ಸಿಗದಂತೆ ಒಂದು ವೇಳೆ ಆ ಪ್ರಬಲವಾದ ವಾದ ಮಂಡನೆಯಾದರೆ ಇವರ ಆಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಬಂಧನ ಆಗೋ ಸಾಧ್ಯತೆಗಳಿರ್ತಾವೆ. ಅರ್ಜಿದಾರರಿಗೆ ಒಂದು ಹಂತದ ಮುನ್ನಡೆಯಾಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಕಾನೂನಲ್ಲಿ ಅವಕಾಶ ಇದೆ ಆಂಟಿಸಿಪೇಟರಿ ಬೇಲಿಗೆ ಮತ್ತೆ ಅಪ್ಲೈ ಮಾಡೋದಕ್ಕೆ. ಕಾನೂನು ಹೇಳಿದಂತೆ ಅಥವಾ ಕಾನೂನಿನಲ್ಲಿ ಒಂದಷ್ಟು ಮಾರ್ಗಗಳಿದ್ದಾವೆ, ಅದನ್ನು ಅನುಸರಿಸಿ ನಿರೀಕ್ಷಣಾ ಜಾಮೀನು ಪಡೆದುಕೊಳ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.